ಪರ್ಫೆಕ್ಷನ್ ಪ್ರೊಜೆಕ್ಷನ್. ಈ ಚಿತ್ರದಲ್ಲಿ ನೋಡಿದಾಗೆ ನಿಮ್ಗೇನು ಕಾಣುತ್ತೆ? ಫಿಶ್. ನಿಮ್ಮ ತಲೆ ಒಳಗಡೆ ಏನು ಡಾಟಾ ಇದೆಯೋ, ಏನು ಮಾಹಿತಿ ಇದೆಯೋ ಅದ್ರ ಮೂಲಕನೇ ಎಲ್ಲ ನಾವು ಗ್ರಹಿಸ್ತೀವಿ. ಏನು ಫೈಲ್ ಇದೆ ಅದ್ರ ಮೂಲಕ ನಾವು ಎಲ್ಲ ಡಿಸಿಷನ್ ತಗೋತೀವಿ. ಈ ಮಾನ್ಯತೆ ಎಲ್ಲಿಂದ ಬಂತು? ಎಜುಕೇಷನಿಂದ, ಎಕ್ಸ್ಪೀರಿಯನ್ಸಿಂದ, ಎನ್ವೈರನ್ಮೆಂಟ್ ಪರಿಸರದಿಂದ. ಅಲ್ಲಿ ಏನು ಫೈಲ್ ಇದೆಯೋ, ಏನು ಮಾಹಿತಿ ಇದೆಯೋ ಅದ್ರ ಮೂಲಕನೇ ನಾವೆಲ್ಲ ಇಲ್ಲಿ ಗ್ರಹಿಸ್ತೀವಿ. ನನ್ನ ಹತ್ರ ಹಣ ಬರಲ್ಲ, ನನಗೆ ಯಾರೂ ಇಷ್ಟಪಡಲ್ಲ, ನನಗೆ ಎಲ್ಲ ಕಡೆಯಿಂದ ಮೋಸ ಆಗ್ತಾಯಿದೆ, ಅಥವಾ ನಾನು ಸಕ್ಸಸ್ ಆಗಿದ್ದೀನಿ, ಜನ ನನ್ನನ್ನು ಇಷ್ಟಪಡ್ತಾರೆ. ನಾವೇನೇ ಆಗಿದ್ದರೂ ಅದು ನಮ್ಮ ಒಳ ಪ್ರಪಂಚದ ಮಾನ್ಯತೆ. ನಾವು ಒಳಗಡೆಯಿಂದ ಯಾವ ರೀತಿ ಸೆಲ್ಫ್ ಟಾಕ್ ಮಾಡ್ಕೊಳ್ತೀವಿ, ಅದೇ ರೀತಿ ನಮಗೆ ಹೊರಗಡೆ ಜನ ಸಿಗ್ತಾರೆ. ಹೊರಗಡೆ ನಿಮ್ಮ ಜೀವನದಲ್ಲಿ ಏನಾಗ್ತಾಯಿದೆ ಅಂತ ಗ್ರಹಿಸಿದರೆ ಒಳಗಡೆ ನಿಮ್ಮ ಪ್ರಪಂಚ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಹೊರಗಡೆಯ ಪರಿಣಾಮ ನಮ್ಮ ಒಳ ಪ್ರಪಂಚದ ಪ್ರತಿಬಿಂಬ. ಯಾವ ಥರ ನಾವು ಜನನ ನೋಡ್ತೀವಿ, ಅವ್ರಿಗೆ ವ್ಯಾಲ್ಯೂ ಮಾಡ್ತೀವಿ, ಜಡ್ಜಿಂಗ್ ಮಾಡ್ತೀವಿ, ಅದರ ಮೇಲೆ ನಾವು ಯಾವ ರೀತಿ ಒಳಗಡೆಯಿಂದ ಇದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ನಾವು ಒಳಗಡೆಯಿಂದ ನಮ್ಮನ್ನು ನಾವು ಯಾವ ರೀತಿ ನಂಬ್ತೀವೋ ಅದೇ ಹೊರಗಡೆ ನೋಡ್ತೀವಿ. ಬಿಲೀವಿಂಗ್ ಸೀಯಿಂಗ್ ಅಂತ. ಅರ್ಧ ನೀರು ತುಂಬಿರೋ ಗ್ಲಾಸನ್ನು ನೋಡಿದಾಗ ನಾವು ಅರ್ಧ ಖಾಲಿ ಅಂತೀವ, ಅರ್ಧ ತುಂಬಿದೆ ಅಂತೀವ. ಇವತ್ತು ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಹಣ ಇಲ್ಲದೆ ಇರ್ಬೋದು, ಸಂಬಂಧ ಸರಿ ಇಲ್ಲದೆ ಇರ್ಬೋದು. ನೀವು ಇದರ ಉಲ್ಟಾ ಪಾಸಿಟಿವ್ ಪ್ರೇಮನ ಬಯಸ್ತೀರ. ಆದರೆ ನಿಮ್ಗೇನು ಬೇಡವೋ ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇರ್ತೀರ, ಯೋಚನೆ ಮಾಡ್ತಾ ಇರ್ತೀರ. ಬಿಸ್ನೆಸ್ ಲಾಸ್ ಆಯಿತು, ಹಣ ಕಳ್ಕೊಂಡೆ ಅಂದರೆ, ಮನೇಲಿ ಸಂಬಂಧ ಸರಿ ಇಲ್ಲ ಅಂದರೆ ಯಾಕೆ ಹೇಳ್ತೀವಿ ಅಂದರೆ ನಮಗೆ ಪ್ರೀತಿ ಬೇಕು. ಬಿಸ್ನೆಸ್ ಲಾಸ್ ಆಯಿತು ಅಂತ ಯಾಕೆ ಹೇಳ್ತಾ ತಿರುಗಾಡ್ತೀವಿ ಅಂದರೆ ನಮಗೆ ಹಣ ಬೇಕು. ಈ ರೀತಿ ಹೇಳೋದ್ರಿಂದ ಹಣ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ಅದು ಸಿಗಲ್ಲ. ನಾವು ಈ ಗೂಗಲಲ್ಲಿ ಹಣದ ಬಗ್ಗೆ ತಿಳ್ಕೊಬೇಕಂದ್ರೆ ದುಡ್ಡಿನ ಬಗ್ಗೆ ಮನಿ ಅಂತ ಹಾಕಿದ್ರೆ ಹಣದ ಬಗ್ಗೆ ಬರುತ್ತೆ. ನಾವು ಲಾಸ್ ಅಂತ ಹಾಕಿದ್ರೆ ಏನು ಬರುತ್ತೆ? ಲಾಸೇ ತೋರಿಸುತ್ತೆ ಅದರಲ್ಲಿ. ಹೊರಗಡೆ ನಮಗೇನು ಬೇಕೋ ಅದನ್ನು ಒಳಗಡೆ ಹಾಕಬೇಕು. ಬದಲಾಯಿಸ್ಬೇಕಂದ್ರೆ ಒಳ್ಳೆಯ ಆರೋಗ್ಯ ಬೇಕು, ಸಂಬಂಧದಲ್ಲಿ ಪ್ರೀತಿ, ಪ್ರೇಮ, ಗೌರವ ಬೇಕು, ಹಣ ಬೇಕು. ನಾವು ಅದನ್ನು ರೂಢಿಸ್ಕೋಬೇಕು ನಮ್ಮ ಜೀವನದಲ್ಲಿ. ರೆಸ್ಪೆಕ್ಟ್ ಕೊಡೋದನ್ನು, ಪ್ರೀತಿ ಮಾಡೋದನ್ನು. ಇದರ ಪರಿಣಾಮ ನಮ್ಮ ಒಳಗಡೆ ಚೇಂಜಸ್ ಆಗುತ್ತೆ. ನಿಮ್ಮನ್ನು ನೀವು ಹೆಲ್ದಿಯಾಗಿ ನೋಡಿ, ವೆಲ್ದಿಯಾಗಿ ನೋಡಿ, ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ ಅಂಥ ಜನರೇ ಸಿಗ್ತಾರೆ. ಅಂಥದ್ದೇ ನಿಮ್ಮ ಜೀವನದಲ್ಲಿ ಬರುತ್ತೆ. ಇದನ್ನೇ ಪರ್ಸೆಪ್ಷನ್ ಈಸ್ ಪ್ರೊಜೆಕ್ಷನ್ ಅನ್ನೋದು. ನಾವು ಯಾವ ರೀತಿ ಸೆಲ್ಫ್ ಟಾಕ್ ಮಾಡ್ಕೋತಾ ಇದ್ದೀವಿ ಅದ್ರ ಕಡೆ ಒಂದು ಸಲ ಗಮನ ಹರಿಸಿ.